ಈಗ ಗ್ರಾಮ ಠಾಣಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾದಂಥ ಡೆಫಿನಿಷನ್ ಇಲ್ಲ. ಈಗೇನು ರೆವಿನ್ಯೂ ಅವರು ಕ್ಲೇಮ್ ಮಾಡೋದಿಲ್ಲ, ಅದನ್ನು ನಾವು ಗ್ರಾಮ ಠಾಣ ಅಂತ ನಾವು ಡಿಕ್ಲೇರ್ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಕೂಡ ಈಗಾಗಲೇ ಕಂದಾಯ ಇಲಾಖೆಯವ್ರ ಜೊತೆ 4-5 ಬಾರಿ ಚರ್ಚೆ ಮಾಡಿದ್ದೇವೆ ಅಧ್ಯಕ್ಷರೇ. ಅದಕ್ಕೂ ಕೂಡ ಒಂದು ನಿಯಮಗಳನ್ನು ತಂದು ಇದಕ್ಕೆ ಪರಿಹಾರ ಕೊಂಡ್ಕೊಳ್ಳಿಕ್ಕೆ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಇದಕ್ಕೆ ಸ್ವಲ್ಪ ಸಮಯ ಆಗ್ತದೆ. ಈಗ ಮೊನ್ನೆ ನಮ್ಮ ಶ್ರೀನಿವಾಸ್ ಅವರು ತರೀಕೆರೆ ಶಾಸಕರು ಕೂಡ ಇದ್ರ ಬಗ್ಗೆ ಬಹಳ ಕಾಳಜಿ ವಹಿಸಿದ್ದಾರೆ. ಸೊ ಇವೆರಡು ನಾವು ಮಾಡ್ತೀವಿ. ಮತ್ತು ಇನ್ನೊಂದು ಪ್ರಶ್ನೆ ಅವ್ರದ್ದು ಈ ಸ್ವತ್ತಿನಲ್ಲಿ ಇದು ಬರ್ತಾ ಇಲ್ಲ ಅಂತ, ಯಾಕಂದರೆ ಕಾನೂನು ಇರ್ಲಾರ್ದ ಕಾರಣ ಅದು ತಂತ್ರಾಂಶದಲ್ಲಿ ಲೋಪ ಇದೆ. ಅದು ಅಮೆಂಡ್ಮೆಂಟ್ ಬಂದ ಮೇಲೆ ಅದು ತಂತ್ರಾಂಶವನ್ನು ನಾವು ಯಾವ ರೀತಿ ಅಪ್ಗ್ರೇಡ್ ಮಾಡಬೇಕು ಅದನ್ನು ಕೂಡ ನಾವು ಮಾಡ್ತೀವಿ ಅಧ್ಯಕ್ಷ. ಪೂರ್ತಿ ವಿಷಯ ಹೋಗಬೇಕಲ್ಲ. ಈಗ ಹಳ್ಳಿಗಳು ನಮ್ಮ ಕಾರ್ಪೊರೇಷನ್ ದಲ್ಲಿ ಜಾಯ್ನ್ ಆಗಿದಾವ್. ಅದಕ್ಕೂ ಕೂಡ ಈ ಸೊಲ್ಯೂಷನ್ ಮಾಡ್ಬೇಕಾದ್ರೆ ಸರ್ಕಾರ ಆ ಕಾರ್ಪೊರೇಷನ್ ದಲ್ಲಿ ಬಂದಂತ ಹಳ್ಳಿಗಳು ಅವನ್ನ ಮತ್ತೆ ಗ್ರಾಮೀಣ ಪ್ರದೇಶದ ಗಾಂವಠಾಣ ಎರಡನ್ನೂ ಅದಕ್ಕೆ ಸೊಲ್ಯೂಷನ್ ಮಾಡಿ. ಉಪನಾಯಕರೇ, ಅದನ್ನೇ ನಾನು ಪ್ರಸ್ತಾಪ ಮಾಡಿದೆ. ಅದು ಅವಾಗಲೇ ತಾವು ಬಹುಶಃ ಕೇಳಿಸ್ಕೊಂಡಿಲ್ಲ. ಕಂದಾಯ ಇಲಾಖೆ ಮತ್ತು ನಮ್ಮ ನಗರಾಭಿವೃದ್ಧಿ ಇಲಾಖೆ ಜಂಟಿಯಾಗಿ ಅದು ಮಾಡ್ತಾ ಇದ್ದಾರೆ. ಈಗ ಏನು ಗ್ರಾಮೀಣ ಅಭಿವೃದ್ಧಿನಲ್ಲಿ ಬಿಟ್ಟೋಗಿರೋದಂಥ ಮಾನ್ಯ ಶಾಸಕರು ಕೇಳ್ತಾ ಇರೋದು, ಅದನ್ನು ನಾವು ಹೊಸ ಒಂದು ಅಮೆಂಡ್ಮೆಂಟ್ ತರಬೇಕಾಗುತ್ತೆ. ಅದನ್ನು ನಾವು ಅದಾಗಲೇ ಮೂವ್ ಆಗಿದೆ. ಬಹುಶಃ ನಾಳೆ ಕ್ಯಾಬಿನೆಟಿಗೆ ಬರ್ಬೋದು ಅಧ್ಯಕ್ಷರೇ. ಏನಾದರೂ ಬಂದರೆ ಮತ್ತೆಲ್ಲ ನಮ್ಮ ಸದನದ ಸದಸ್ಯರ ಆಶೀರ್ವಾದ ಮಾಡಿದ್ರೆ ಅದನ್ನು ನಿಮಗೆ 15 ಆಗುತ್ತೆ. ಮಾನ್ಯ ಸಚಿವರು ಉತ್ತರ ಒದಗಿಸಿದ್ದಾರೆ. ಆದರೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಸುಮಾರು ಬ್ರಿಟಿಷ್ ಕಾಲದಲ್ಲಿ ನಾವು ಗ್ರಾಮ ಠಾಣೆ ಗುರುತಿಸಿರೋದು, ಅಲ್ಲಿಂದ ಇತ್ತೀಚೆಗೆ ಗ್ರಾಮ ಠಾಣೆ ಉತ್ತರ ಕೊಟ್ರಲ್ಲ. ಈಗ ಗ್ರಾಮ ಠಾಣೆ ಗುರುತಿಸಿಲ್ಲ. ಜೊತೆಗೆ ಒಂದ್ ನಿಮಿಷ ಅಣ್ಣಯ್ಯ ನನ್ ಕಂಪ್ಲೀಟ್ ಆಗಿಲ್ಲ, ಅಪರೂಪಕ್ಕೆ ಮಾತಾಡ ಶಿವಗಂಗ್. ಸಜೆಷನ್ ನಿನ್ನ ಪ್ರಶ್ನೆಗೆ ಉತ್ತರಕ್ಕೆ ಒಂದು ಸಜೆಷನ್ ಅಷ್ಟೇ ನೋಡಿ. ಪ್ರಶ್ನೋತ್ತರ ಒಬ್ಬೊಬ್ಬರ ಮಾತು ಕೇಳಲಿಕ್ಕೆ ಎಲ್ಲರಿಗೂ ಮನಸ್ಸಿಗೆ ಎಲ್ಲರಿಗೂ ಕೇಳಲಿಕ್ಕೆ ಇಚ್ಛೆ ಇದೆ, ಎಲ್ಲರಿಗೂ ಕೂಡ ಬುದ್ಧಿ ಕೂಡ ಇದೆ. ಅದು ನಮ್ಗೆ ಪುರುಸೋತಿದೆ, ಸಮಯ ಇಲ್ಲ. ಹಾಗಾಗಿ ಸಭಾಧ್ಯಕ್ಷರೇ ಸಲಹೆ ಮತ್ತೆ ಆಫೀಸಲ್ಲಿ ಹೋಗಿ ಮಾತಾಡಿ. ಆಫೀಸಲ್ಲಿ ಸಲಹೆ ಸಿಗ್ತದೆ ನಿಮ್ಗೆ. ಸುರೇಶ್ ಮಂತ್ರಿಗಳು ಸಿಗ್ತಾರೆ, ಯಾಕೆ ಸಿಗುದಿಲ್ಲ? ಇಲ್ಲ, ಇಂಪಾರ್ಟೆಂಟ್ ಕ್ವಶನ್ ಆಗ್ಬೇಕು. ನೀವು ಅಲ್ಲಿ ಕೂತ್ಕೊಂಡು ಕೊಡ್ಲಿಕ್ಕೆ ಆಗುದಿಲ್ಲ. ಕ್ವಶನ್ ಅವ್ರಿಗೆ ಲೆಕ್ಕ ಇದೆ. ಎಲ್ಲರಿಗೆ ಮಾತಾಡ್ಲಿಕ್ಕೆ ಆಗಲ್ಲ ಕ್ವಶನ್ ಅವರಲ್ಲಿ. ಮಾನ್ಯ ಸಭಾಧ್ಯಕ್ಷರೇ, ವಾರದಲ್ಲಿ ಮಂತ್ರಿಗಳು ಸಿಗ್ತಾರೆ MLA ಅಂತ ಒಂದು ಡೇಟ್ ಮಾಡ್ಬಿಡಿ. ನೀವು ಸಿಗಲ್ಲ. ಇಲ್ಲ ಮಾನ್ಯ ಸಭಾಧ್ಯಕ್ಷರೇ, ಇದು ಇವ್ರು ಕೇಳಿರುವಂತ ಪ್ರಶ್ನೆಗೆ ಕಂದಾಯ ಒಂದ್ ನಿಮಿಷ. ಮಾನ್ಯ ಸಭಾಧ್ಯಕ್ಷರೇ, ಇವ್ರು ಕೇಳಿರುವಂತ ಪ್ರಶ್ನೆಗೆ ಕಂದಾಯ ಸಚಿವರು ಒಂದ್ ನಿಮಿಷ ನಮ್ಮ ಕಾಗೋಡು ತಿಮ್ಮಪ್ಪನವ್ರು ಇದ್ದಾಗ ಒಂದು ಕಾನೂನು ಮಾಡಿದ್ರು. 2015-16 ಬಿಲ್ ಪಾಸ್ ಆಯ್ತು. ಏನಂತ ಹೇಳಿದ್ರೆ, ಯಾವುದೇ ಗ್ರಾಮ ಠಾಣದಲ್ಲಿ ಮನೆಗಳು ಕಟ್ಟಿದ್ರೆ ಹಾಡಿಗಳು, ಗಲ್ರಟ್ಟಿಗಳು, ಕಾಲೋನಿಗಳು, SC ಕಾಲೋನಿಗಳು ಎಲ್ಲೆಲ್ಲಿ ಮನೆ ಕಟ್ಟಿದ್ದಾರೆ 50 ಮನೆ 30 ಮನೆ ಇರೋಂಥವನ್ನ ಒಂದು ಕಂದಾಯ ಗ್ರಾಮ ಅಂತೇಳಿ ಘೋಷಣೆ ಮಾಡಿ ಅಂತ ಆದೇಶ ಆಗಿದೆ. ಅದ್ರ ಮೇಲೆ ಆ ಕಂದಾಯ ಗ್ರಾಮಗಳನ್ನ ಇಒಗಳು ಇರೋಂಥವ್ರು ತಹಸೀಲ್ದಾರ್ ಕೊಡಬೇಕು. ತಹಸೀಲ್ದಾರ್ಗಳು ಬಂದು ಸರ್ವೆ ಮಾಡಿ ಅವನ್ನ ಕಂದಾಯ ಗ್ರಾಮ ಅಂತೇಳಿ ಘೋಷಣೆ ಮಾಡಬೇಕು. ಇಲ್ಲಿವರೆಗೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 75 ಜಾಗಗಳನ್ನ ಗುರುತು ಮಾಡಿ ನಾವು ತಹಸೀಲ್ದಾರ್ ಕೊಟ್ಟಿದ್ದೇವೆ. ಅದಕ್ಕೆ DC ಮತ್ತೆ ತಹಸೀಲ್ದಾರ್ ಕೂತ್ಕೊಂಡು, ಇದು ಬಹಳ ಸುಲಭ. ಇದಕ್ಕೆ ಆಲ್ರೆಡಿ ನಿಮ್ ಸರ್ಕಾರ ಇದ್ದಾಗಲೇ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದು ಕಾನೂನು ಮಾಡಿದೆ. ವೆರಿ ಗುಡ್ ಕಾನೂನು. ಆದರೆ ಅಧಿಕಾರಿಗಳು ತಹಸೀಲ್ದಾರ್ಗಳು ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಅದು ಆಗ್ಬೇಕು. ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ತೇನೆ, ಇಒಗಳಿಂದ ಕಾಪಿ ಎಲ್ಲಗಳನ್ನ ಲಿಸ್ಟ್ ಮಾಡಿ ಇಷ್ಟು ಗ್ರಾಮಗಳನ್ನ ಮಾಡಿ ಅಂತ ಘೋಷಣೆ ಮಾಡಿರೋ ಕಡೆನೂ ಮಾಡಿಲ್ಲ. ಅದರಿಂದ ಕಾನೂನು ಇದೆ. ಅದಕ್ಕೆ ಅದನ್ನ ನೀವು ಇಮಿಡಿಯೇಟ್ ಆಗಿ DC ಅವರಿಗೆ ತಹಸೀಲ್ದಾರ್ಗೆ ಆದೇಶ ಮಾಡಬೇಕು. ತಕ್ಷಣ ಇವನ್ನ ಘೋಷಣೆ ಮಾಡಬೇಕು ಕಂದಾಯ ಗ್ರಾಮಗಳ. ಈಗ ಅಧ್ಯಕ್ಷರೇ, ಏನಾಗಿದೆ, ಸುಲಭ ಆಗುತ್ತೆ. ಕುಟುಂಬಗಳು ಸಾಮಾಜಿಕ ಬೆಳವಣಿಗೆಯಿಂದ ಸುಮಾರು ಗ್ರಾಮ ಠಾಣಾ ವ್ಯಾಪ್ತಿಯ ಹೊರಗಿನ ಆಸ್ತಿಗಳು, ನಮ್ಮ ಏನು ರೈತರ ಆಸ್ತಿಗಳಿದೆ, ಅವನ್ನ ಹಂಚಿಕೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಗ್ರಾಮ ಠಾಣದ ಹೊರಗಡೆ ಮನೆ ಕಟ್ಟಿದ್ರೆ ಒಂದು ರೀತಿ ಸಮಸ್ಯೆ, ಗ್ರಾಮ ಠಾಣಾ ಒಳಗೆ ಕಟ್ಟಕ್ಕೆ ಆಸ್ತಿಗಳು ಕಡಿಮೆ. ಸುಮಾರು ಬ್ರಿಟಿಷ್ ಕಾಲದ್ದು ಅಂದ್ರೆ ನೀವೇ ಯೋಚನೆ ಮಾಡ್ರಿ. ಆದ ಕಾರಣ ಆದಷ್ಟು ನಮ್ಮ ಮಂತ್ರಿಗಳು ಮಾಡ್ತಾರೆ. ಮಾನ್ಯ ವಿರೋಧ ಪಕ್ಷದ ನಾಯಕರು JDSನವ್ರು ಹೇಳಿದ್ರು ಮಂತ್ರಿಗಳು ಯಾವಾಗ ಸಿಗ್ತಾರೆ ಅಂತ. ನಾನು ನೋಡಿದಂತೆ ಒಂದ್ ನಿಮಿಷ ಅಧ್ಯಕ್ಷರೇ, ನಾನ್ ನೋಡಿದಂತೆ ಅವ್ರು ಮೀಟಿಂಗ್ ಅಲ್ಲಿ ಇದ್ರು ಸಹ ಎಲ್ಲರಿಗೂ ಶಾಸಕರು ಬಂದ್ರು ಮೊದಲು ಗೊತ್ತಿದೆ. ಯಾಕೆಂದ್ರೆ ಅಲ್ಲ, ಅವ್ರು ಮಾಡಿರೋದು ಹೇಳ್ಬೇಕಲ್ಲ ಅಧ್ಯಕ್ಷರೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.